ಒಂದು ಹ್ಯಾಶ್ ಕಾರ್ಡ್ ಜ್ಯೂಸ್. ಅವ್ರು ರೆಗ್ಯುಲರ್ ಆಗಿ ಹ್ಯಾಶ್ ಕಾರ್ಡ್ ಜ್ಯೂಸ್ನ ತಗೋತಾರೆ. ಇವತ್ತಿನ ಮೇಲಲ್ಲಿ ಬಂದು ಇಡ್ಲಿ, ಚಟ್ನಿ, ತೊಂಡೆಕಾಯಿ ಪಲ್ಯ ಮತ್ತು ರೋಟಿನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಸ್ ಪರ್ ದಟ್ ಓನ್ಲಿ ವಿ ಪ್ರಿಪೇರಿಂಗ್ ದ ಮೀಲ್. ಸೊ ಇಡ್ಲಿನ ಅವ್ರು ರೆಡಿ ಮಾಡಿದ್ರೆ, ಚಟ್ನಿ ನಾನು ರೆಡಿ ಮಾಡಿದೆ. ಸೊ ರೋಟಿನ ನಾನು ಮಾಡಿದ್ರೆ, ಅವರು ತೊಂಡೆಕಾಯಿ ಪಲ್ಯ ಮಾಡಿದ್ರು. ಕಟಿಂಗಲ್ಲಿ ಇಬ್ಬರು ಕೂಡ ಶೇರ್ ಮಾಡ್ಕೊಂಡ್ವಿ. ಅವ್ರಿಗೆ ಬಂದು ಯೂಶ್ವಲಿ ಫರ್ಮೆಂಟೆಡ್ ರೈಸು, ಬೇಬಿಗೆ ಬಂದು ರಾಗಿ ಸರಿ. ಈ ರೀತಿ ಎಲ್ಲವರ್ಗೂ ಇಂಡಿವಿಜುವಲಾಗಿ ಶೇರ್ ಮಾಡಿಕೊಂಡು ಬಿಫೋರ್ 8:45 ನಾವು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ಬಿಕಾಸ್ 8:45ಗೆ ಕಾಲೇಜ್ ಬಸ್ ಬರುತ್ತೆ. ಸೊ ನನ್ನ ಬಸ್ನ ಕ್ಯಾಚ್ ಮಾಡಬೇಕು, ಇಲ್ಲ ಅಂತಂದರೆ ನಾನು ನಾರ್ಮಲ್ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಬಿಫೋರ್ 8:45 ಎಲ್ಲನೂ ರೆಡಿ ಮಾಡಿ ನಾನು ಹೋಗಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಬೇಕು ಬಸ್ಗೋಸ್ಕರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಬ್ಬು ಇವತ್ತು ತುಂಬಾ ಕ್ರ್ಯಾಂಕಿ ಆಗಿದ್ಲು, ಅಳ್ತಾ ಕೂಡ ಇದ್ಲು. ಯೂಶ್ವಲಿ ಅವಳು ಆ ರೀತಿ ಇರಲ್ಲ, ಯಾವಾಗಲೂ ಖುಷಿಯಾಗಿರ್ತಾಳೆ. ಐ ಡೋಂಟ್ ನೋ ಯಾಕೆ ಆ ಥರ ಆಯಿತು ಅವಳಿಗೆ ಅಂತ. ಆನೆಸ್ಟ್ಲಿ ಐ ಜಸ್ಟ್ ವಾಂಟೆಡ್ ಟು ಸ್ಟೇ ಹೋಮ್ ಆ್ಯಂಡ್ ಹೋಲ್ಡ್ ಅರ್ ಲಿಟಲ್ ಲಾಂಗರ್, ಬಟ್ ಡ್ಯೂಟಿ ಇಸ್ ದ ಡ್ಯೂಟಿ ಅಲ್ವಾ. ಸೊ ನಾನು ಡ್ಯೂಟಿಗೆ ಹೋಗಲೇಬೇಕಾಗಿತ್ತು. ಸೊ ಇನ್ ದಟ್ ಆಲ್ಸೋ ಐ ಆಮ್ ಟ್ರೈಯಿಂಗ್ ಟು ಫೀಡರ್, ಬಟ್ ಅವಳು ಊಟ ತಿನ್ನೋಕ್ಕೆ ರೆಡಿ ಇರಲಿಲ್ಲ. ಸೊ ಹೇಗೋ ಸ್ವಲ್ಪ ಅವಳಿಗೆ ಊಟ ತಿನ್ನಿಸ್ಬಿಟ್ಟು ನಾನು ಕಾಲೇಜ್ಗೆ ಹೋಗಬೇಕು ಅಂತ ಹೊರಟೆ. ಬಟ್ ಇನ್ ಮೀನ್ ವೈಲ್ ನನಗೆ ಬಸ್ ಮಿಸ್ ಆಯಿತು. ಸೊ ನನ್ನ ಹಸ್ಬೆಂಡೇ ನನಗೆ ಕಾಲೇಜ್ಗೆ ಡ್ರಾಪ್ ಮಾಡಿದ್ರು. Now professional mode on classes, papers and students filling my day. ಲಂಚ್ಗೆ ರೋಟಿ ವಿತ್ ತೊಂಡೆಕಾಯಿ ಪಲ್ಯ. ಇಟ್ ಇಸ್ ಎ ಸಿಂಪಲ್ ಆ್ಯಂಡ್ ಹೋಮ್ಲಿ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್. ದೆನ್ 5:30ಗೆ ಮನೆಗೆ ರೀಚ್ ಆದೆ. ಬಬ್ಬು ಈಸ್ ವೇಟಿಂಗ್ ಫಾರ್ ಮೀ ವಿತ್ ಇನ್ನೋಸೆಂಟ್ ಸ್ಮೈಲ್.